ಬರ್ತಾ ಬರ್ತಾ ನೀನು ನಿಮ್ಮಮ್ಮನ ಹಾಗಾಗ್ತಿದ್ಯಾ. ಅವಳ ತಲೆಯಲ್ಲೂ ಬುದ್ಧಿ ಇಲ್ಲ, ನಿನ್ ತಲೆಯಲ್ಲೂ ಬುದ್ಧಿ ಇಲ್ಲ. ಎಷ್ಟೇ ಆದ್ರೂ ಅಮ್ಮನ ಮಗ ಅಲ್ವಾ, ಅದಕ್ಕೆ. ಪಪ್ಪ, ನಾನ್ ನಿಮ್ ಮಗನೇ, ಹಾಗಾದ್ರೆ ನಿಮ್ ತಲೆಯಲ್ಲೂ ಬುದ್ಧಿ ಇಲ್ವಾ? ಮುಚ್ಚ ಬಾಯಿ. ಇಂಥ ತಲೆಹರಟೆ ಮಾತಾಡು ಅಂದ್ರೆ ಆಡ್ತೀಯ, ಅರೆ ಸರಿಯಾಗಿ ಓದು ಅಂದ್ರೆ ಓದಲ್ಲ. ಸರಿಯಾಗಿ ಬರೀ ನೋಡಲ್ಲಿ. Gary, I've ordered this like very. ಶನಿ ಮಮ್ಮಿ. ಯಾಕೆ ಪುಟ್ಟ, ಏನಾಯ್ತು? ನೋಡು ಶನಿ ಮಮ್ಮಿ, ಪಪ್ಪ ನಂಗ್ ಬೈಯುತ್ತೆ. ಯಾಕೆ ಗ್ಯಾರಿ, ಯಾಕೆ ಮಗುಗ್ ಬೈತ್ಯಾ? ಪಾಪ ಮಗು ಮುಖ ನೋಡು, ಎಷ್ಟು ಇನ್ನೋಸೆನ್ಸ್ ಕಾಣಿಸ್ತಾ ಇದೆ. ಎಸ್ ಜಾನು, ಅವ್ನು ಮುಗ್ದಾನೆ, ಆದ್ರೆ ಅಮ್ಮನ ಮಾತು ಕೇಳಿ ಸ್ವಲ್ಪ ಹಾಳಾಗಿದ್ದಾನೆ. ಅವನ ಬುದ್ಧಿ ಹೇಳಿ ಸರಿಯಾಗಿ ದಾರಿ ತರಬೇಕು. ಹೌದೌದು, ಇವನು ನಮ್ ದಾರಿಗೆ ತರಬೇಕು. ಐ ಮೀನ್ ಒಳ್ಳೆ ದಾರಿಗೆ ತರಬೇಕು ಅಂತ. ಜಾನು, ಯು ಗ್ರೇಟ್. ಮಗು ಹೆರ್ದೇನು ತಾಯಾಗ್ಬೋದು ಅಂತ ನೀನ್ ತೋರಿಸ್ಕೊಡ್ತಾ ಇದೀಯ. ಇನ್ಫ್ಯಾಕ್ಟ್ ನೆನ್ನೆನೂ ನಿನ್ನ ಮಿಸ್ ಮಾಡ್ಕೋತಿದ್ದಾನಂತ ಹೇಳ್ದ, ಆದ್ರೆ ನಾನು ಸುಳ್ಳು ಹೇಳ್ತೀನಂತ ಅವನಲ್ಲಿ ರೇಗ್ಬಿಟ್ಟೆ. ಹೌದೇನೋ ಪುಟ್ಟ, ನನ್ನ ಮಿಸ್ ಮಾಡ್ಕೋತಾ ಇದ್ದ? ಹೌದು ಶನಿ ಮಮ್ಮಿ, ತುಂಬಾ ಮಿಸ್ ಮಾಡ್ಕೊಂಡೆ. ಗ್ಯಾರಿ ಸೊಳ್ಳೆ ಪಾಪ. ಹೌದು ಶನಿ ಮಮ್ಮಿ, ಸೊಳ್ಳೆ. ಬಿಡಮ್ಮ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಆಗೇ ಇದೆ. ಮನ್ಸು ನೆಮ್ಮದಿಯಾಗಿದ್ದಾಗ ಆರೋಗ್ಯನೂ ನಾರ್ಮಲ್ ಆಗೇ ಇರುತ್ತೆ ಕಣೋ. ಇನ್ನು ಅದರ ಬಗ್ಗೆ ಚಿಂತೆ ಬಿಟ್ಬಿಡು. ಚಿಂತೆ ಮಾಡಕ್ ನನಗೇನಮ್ಮ ಇದೆ, ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋ ಚಿಂತೆನೂ ದೂರ ಮಾಡಿದ್ದಾರೆ ಆ ಸುಬ್ಬಲಕ್ಷ್ಮಿ ಅವರು. ನಿನ್ನ ಆರೋಗ್ಯನೂ ಸುಧಾರಿಸಿದ್ದಾರೆ. ಏನಿದೆ ಹೇಳು ಚಿಂತೆ ಮಾಡಕ್ಕೆ? ಆದ್ರೆ ಚಿಂತೆ ನನ್ಗಿದ್ಯಲ್ಲಪ್ಪ, ನನ್ನ ಆರೋಗ್ಯದ ತರ ನಿನ್ ಜೀವನನು ಸುಧಾರಿಸ್ಬಿಟ್ರೆ. ಈಗ ನನ್ನ ಜೀವನಕ್ಕೆ ಏನಾಗಿದೆ? ಹಾಗಲ್ಲ ಕಣೋ, ವೈಷ್ಣವಿ ಇದ್ದಾಗ್ಲೂ ಅವಳೇ ನನ್ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ಲು. ಅವಳು ನನ್ನನ್ನ ಹೀಗೆ ನೋಡ್ಕೋತಿದ್ಲು. ನನ್ಗಂತೂ ನಮ್ ವೈಷ್ಣವಿನೇ ಬಂದ್ಬಿಟ್ಟಿದ್ದಾಳೆ ಏನೋ ಅನ್ನೋ ತರ ಭಾಸ ಆಗ್ತಾ ಇದೆ. ಈ ಸುಬ್ಲಕ್ಷ್ಮಿ ಅದು ಯಾವ ಜನ್ಮದಲ್ಲಿ ನನ್ನ ತಾಯಿ ಆಗಿದ್ಲೋ ಏನೋ, ಇಷ್ಟು ವರ್ಷ ಆದ ನನ್ನನ್ನ ಒಂದು ಮಗು ತರ ನೋಡ್ಕೋತಿದ್ದಾಳೆ. ಆಂಟಿ, ಈಗ ನಿದ್ದೆ ಮಾಡೋ ಟೈಮ್ನಲ್ಲಿ ಯಾಕೆ ನನ್ನ ಇಷ್ಟೊಂದು ಹೊಗಳ್ತಿದ್ದೀರಾ? ತಕೊಳ್ಳಿ ಕೊಡಮ್ಮ. ಹಾಲು ಕುಡ್ದು ನೆಮ್ಮದಿಯಾಗಿ ಮಲಿಕಳಿ.